ನೂರ್ಲರ್ ಅವರೇ, ಈಗ ನಿಮ್ಮ ಬಿದಿರು ಪೆಳೆ ಹತ್ರ ಬಂದು ನಿಂತಿದ್ದೀನಿ. ನಾನು ಶಿವಮೊಗ್ಗ ಮಲ್ನಾಡಲ್ಲಿದ್ದೀನ, ಕೊಡಗಲ್ಲಿದ್ದೀನ ಡೌಟ್ ಆಗ್ತೈತೆ. ಹ್ಞೂ ಸರ್, ಸೇಮ್ ಮಲ್ನಾಡ್ನಾಗ ದಾಂಡೋಲಿಗೆ ಬಂದಂಗೆ ಆಗ್ತಿತ್ತೆ ನನ್ನ ಬಿದಿರು ಪೆಳೆ ಹತ್ತಾಗ ಬಂದ್ರೆ. ನೋಡ್ಬಿಟ್ರೆ ಈಗ ನನಗೆ ಈ ಬಿದಿರು ಪೆಳೆ ಬಗ್ಗೆ ಹೇಳ್ರಿ. ಈ ಬಿದಿರು ಪೆಳೆ 3 ಸೊಸೆ ತಂದು ಹಾಕಿದ್ದೆ ಸರ್. 10 ಅಡಿಗೆ ಒಂದೊಂದು ಹಾಕಿದ್ದೆ. ಈಗ 45-50 ವರ್ಷ ಆಯ್ತು ಇದನ್ನ ಹಾಕಿ. ಆವಾಗಲಿಂದಾನು ನಾ ಸಾಕ್ತಾ ಇದ್ದೀನಿ. ಬೇಸಿಗೆಗೆ ಬೋರ್ ನೀರು ಕಟ್ಟಿ ಉಳಿಸ್ಕೊಂಡಿದ್ದೀನಿ. ಇದು 40,000 ರೂಪಾಯಿ ಬೊಂಬ್ ಮಾರಿದ್ದೀನಿ. ಹಳ್ಳಿಗಳರೆಲ್ಲ ತಗೊಂಡು ಹೋಗಿದ್ದಾರೆ. ಇದೇ ಟೌನ್ ನಾನು ಒಬ್ಬ ಜ್ಯೂಸ್ ನಾನು ಒಂದು 10 ಬೊಂಬು ತಗೊಂಡು ಹೋಗಿದ್ದ. ನನ್ನ ಬೊಂಬಿನಿಂದ ಅವನಿಗೆ ಸಾಲ ಕೊಟ್ಟಿದ್ದೆ. ನನ್ನ ಬೊಂಬಿನಿಂದ ಉದ್ಧಾರ ಆಗಿ ಅವನು ನಮ್ಮ ಮುಸ್ಲಿಮ್ಸ್ ಅವನೇನೆ ಅವನು ಈಗಲೂ ನೆನೆಸ್ತಾನೆ. ನೀವು ಏನು ಬಲ್ಗೈಯಿಂದ ಕೊಟ್ಟಿದ್ರು ನನಗೆ ಎತ್ಕೊಂಡ್ಬಿಡ್ತು ನನ್ನ ಬಿಸ್ನೆಸ್ ಅಂತ ಹೇಳಿ ಈಗಲೂ ನೆನೆಸ್ತಾನೆ. ಯಾವಾಗ ಹೋದ್ರು ಜ್ಯೂಸಿಗೆ ದುಡ್ಡೇ ತಗೊಂಬಲ್ಲ ಅವನು, ಅಷ್ಟು ಪ್ರೀತಿಯಿಂದ. ಜ್ಯೂಸ್ ಅಂಗಡಿ ಪೂರ್ತಿ ಬಂಬುವಲ್ಲೇ ಒಂದು 10 ಬಂಬು ತಗೊಂಡೋಗಿ ಮಾಡಿದ್ದ. ತಗಡ್ ಕಟ್ಕೊಂಡು ಸ್ಟಾರ್ಟಿಂಗ್ ಮಾಡಿದ್ದವನು. ಆವಾಗ್ಲಿಂದ ಈಗ ಸ್ವಂತ ಮಳಿಗೆ ತಗೊಂಡು ಈಗ ಇಂಪ್ರೂವ್ ಆಗಿಬಿಟ್ಟಿದ್ದಾನೆ. ಆದ್ರೆ ನನ್ಗೆ ಮರ್ತಿಲ್ಲ, ನಮ್ ತೋಟದ್ದು ಇದು ಕೊಬ್ಜಕೆಲೆ ಕೊಡ್ತಿದ್ದೆ ಅವನಿಗೆ. ಈಗ ಒಂದು ಕೂಡ್ಕೊಂಡು ಒಂದಾಗಿತ್ತಿದ್ದು 10 ಅಡಿಗೆ ಒಂದೊಂದು ಹಾಕಿದ್ದೆ, ಕೂಡ್ಕೊಂಡು ಒಂದಾಗಿತ್ತು. ನೋಡ್ರಿ ಒಂದು ಬಂಬು ಅಡಿಕೆ ಮರದ ದಪ್ಪ ಐತೆ, ಲೆಕ್ಕ ಹಾಕಕ್ಕಾಗಲ್ಲ ಅಷ್ಟಿದೆ. ಅಡಿಕೆ ಮರದ ದಪ್ಪ ನೋಡ್ರಿ, ಒಂದು 100 ಅಡಿ ಮೇಲೆ ಹೋಗಿತ್ತೆ. ಒಂದು 4 ಅಂಕಳದ ಮನೆಗೆ ಒಂದೇ ಒಂದು ಬೆಲ್ಗ್ ಹಾಕ್ಬಹುದಿದ್ದು. ನೋಡಿದ್ರೆ ಅಷ್ಟು ಎತ್ತರ. ಅದ್ಭುತವಾಗಿದೆ ಬಿಡಿ. ಇದು ಒಂದು ಎಷ್ಟು 40 ಅಡಿ ಆಯ್ತಾ? ಎಂಥ 40 ಅಡಿ ಸರ್, 80 ಅಡಿ ಮೇಲೆ ನೋಡಿ ಆಕಾಶ ಅದು ಮುಟ್ತೈತೆ. ಎಷ್ಟಿದೆ, ಎಷ್ಟು ಬೊಂಬು ಇರ್ಬೋದು ಅಂದಾಜು? ಈಗ ಒಂದು ಲಾರಿ ಲೋಡ್ ಬೊಂಬ್ ಆಗ್ತಿತ್ತು ಅಷ್ಟು ಕಡದ್ರಿ ಇದು ಬೆಳೆ. ಹಂಗ ನೀವು ಕಡಿಯಂಗಿಲ್ಲ? ಕಡಿಯಂಗಿಲ್ಲ. ನೋಡ್ರಿ ಇಲ್ಲಿ ಒಂದು ಗಳ ಐತೆ. ಇದು ಈ ಗಳ ಈಗ ನಾನು ಕಡ್ಕೊಟ್ರೆ ಇಲ್ಲೈತಿ ಇಲ್ಲಿ. ಈ ಗಳ ಕಡ್ಕೊಟ್ರೆ 1,000 ರೂಪಾಯಿ ಕೊಡ್ತಾರೆ. 1,000 1,500 ಅಡಿಕೆ ತೆಂಗಿನಕಾಯಿ ಕೀಳುದು. ಅದಕ್ಕೆ ನೋಡ್ರಿ ಎಷ್ಟು ಎತ್ತರ ಹೋಗಿತ್ತು ಮೇಲೆ. ತೂಕನೂ ಕಮ್ಮಿ, ಬಹಳ ಎತ್ತ. ಮನುಷ್ಯ ಆರಾಮಾಗಿ ಎತ್ಕೋಬಹುದು, ಈಸಿಯಾಗಿ ಇದ್ ಮಾಡಕ್ಕೆ. ಈಸಿಯಾಗಿ ಬರ್ತಿತ್ತೆ ನೋಡ್ರಿ. ಇದು ಅಷ್ಟೇ. ಇಲ್ಲಿ ನೋಡ್ರಿ ಎಷ್ಟು ಎತ್ತರ ಹೋಗಿತ್ತು ಇದು. ಇಲ್ಲಿ ನೋಡಿ ಅಲ್ಲಿ ಮೇಲೆ ಹೆಂಗ್ ಹೋಗಿತ್ತೆ, ಅದೇ ಅಲ್ಲಾಡ್ತಿತ್ತು ನೋಡಿ. ದೊಡ್ಡ ಎಮ್ಮರ 60 ವರ್ಷದ ಮರನು ಕೆಡೋಲಿಕ್ಕೆ. ಶಬ್ದ ಸೌಂಡೇ ಖುಷಿ. ಹಂಗಾರೆ ನಿಮ್ಮ ಬಿದಿರು ಪೆಳೆನೆ ನಿಮ್ ದುಡ್ಡೆಲ್ಲ ಇಲ್ಲೇ ಐತೆ? ಎಲ್ಲೇ ಐತೆ. ನಾವು ಯಾವಾಗಾರ ರಂಜಾನ್ ಹಬ್ಬ ಬಕ್ರಿ ಹಬ್ಬಕ್ಕೆ ಬಂದು ಇಲ್ಲಿ ಆರಾಮಾಗಿ ಬಿರಿಯಾನಿ ಮಾಡ್ಕೊಂಡು ತಿಂತೀವಿ ಇಲ್ಲಿ ಕುತ್ಕೊಂಡು. ಸೌಂಡ್ ನೋಡಿ, ಸೌಂಡ್ ನೋಡ್ರಿ. ಸೇಮ್ ಇದು ಕಾಡ್ನಾಗೆ ಇದು ಮಲ್ನಾಡ ಇದ್ರಾಗೆ ನಿಮ್ದು ಇದೈತಲ್ಲ ವಿಧಾನಸೌಧ ಹತ್ರ ಕಬ್ಬನ್ ಪಾರ್ಕ್. ಸೇಮ್ ಕಬ್ಬನ್ ಪಾರ್ಕ್ ನೋಡ್ದಂಗ ಆಗ್ತಿತ್ತು ನಮ್ ತೋಟಕ್ಕೆ ಬಂದ್ರಿ. ಆ ಸೌಂಡೇ ಬರ್ತಿತ್ತು ನೋಡ್ರಿ. ನೀರ್ ನುಗ್ಗಿರೋದು ಇಲ್ಲಿಂದ. ನೀರ್ ನೋಡಿ ಹೆಂಗೆ ಇದೆಲ್ಲ ತೇಪಾಡ್ಕೊಂಡು ಹೋಗಿತ್ತೆ ನೀರು ಅಲ್ಲಿಂದ ಬಂದು. ನೀವು ಬಿದಿರು ಚೆನ್ನಾಗಿ ಕಾಪಾಡಿದ್ರಿ ಬಿಡ್ರಿ. ಇಂಥ ಬಿದಿರು ನಮ್ಮ ಹೊಳಲ್ಕೆರೆಗೆ ಇಲ್ಲ ಸರ್. ಇದ್ರ ಬೆಲೆ ಗೊತ್ತಿಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ ಇದ್ರ ಬೆಲೆ. ಏನು ಕಾಣಲ್ಲ ಅಂತ ಅನ್ಸ್ಬೋದು. ನೋಡ್ರಿ ಇದು ಈ ಬೆಲ್ಲದ ಮರ, ಬಹಳ ಸಿಹಿ ಬೆಲ್ಲದ ಹಣ್ಣು. ಬೆಲ್ಲನೇ ಬೇಡ, ಅಷ್ಟು ಸಿಹಿ ಈ ಬೆಲ್ಲದ ಹಣ್ಣು. ನೋಡ್ರಿ ಆಕಾಶಕ್ಕೆ ಹೋಗಿದಾವ ಬಂಬು ನೋಡ್ರಿ. ಇದು ಸ್ವಲ್ಪ ನೀರು ಜಾಸ್ತಿ ಬೇಕಲ್ಲ ಬಿದ್ರಿಗೆ? ಬಿದ್ರಿಗೆ ನೀರು ಜಾಸ್ತಿ ಬೇಕು. ಇದು ಶೀತದ ನೆಲ, ಇದು ಲಾಸ್ಟ್ ಅಲ್ಲ. ಶೀತ ಇದ್ರೆ ಚೆನ್ನಾಗಲ್ಲ? ನಾವು ಶೀತ ಇದ್ರೇನೆ ಚೆನ್ನಾಗಿದ್ದು. ನಮ್ದು ತೋಟದ್ದು ಲಾಸ್ಟ್ ಇದು. ಒಣ ಭೂಮಿಗಿಂತ ಶೀತ ಇರೋ ಭೂಮಿ ಇದು. ಇಲ್ಲಿ ಯಾವಾಗ್ಲೂ ಶೀತ ಇರ್ತಿತ್ತು ಇಲ್ಲಿ. ಬರೀ ಬಿದ್ರೆ ಬೆಳೆಸ್ಬಿಟ್ರೆ ಹೆಂಗೆ? ಇನ್ನೂ ಬಹಳ ದುಡ್ಡು ಅಲ್ಲ. ಬಿದ್ರೆ ಬೆಳೆಸ್ಬಿಟ್ರೆ ಯಾವ್ದೋ ಅದೇ ಕೊಡಗ್ನಾಗ ಒಬ್ಬ ಬಿದ್ರೆ ಬೆಳೆಸ್ಬಿಟ್ಟಿದ್ದಾನೆ. 1,000 ರೂಪಾಯಿ ಬಿದಿರು ಮಾರ್ಕೊಂತದ ನಾವು. ಯಾಕಂದ್ರೆ ಪರಿಸರಕ್ಕೆ ಒಳ್ಳೇದು, ಅಕ್ಕಿ ಬರ್ತವೆ, ಬಹಳ ಬರ್ತವೆ. ನೋಡ್ರಿ ಇದ್ರಾಗ 10 ಸೀತಾಫಲೇ ಇದ್ವು. ಮೊನ್ನೆ ಆಕಾಶಕ್ಕೆ ಟಚ್ ಆಗ್ತಿದಾವೆ ನಿಮ್ಮ. ನೋಡ್ರಿ ಸರ್ ಎಷ್ಟು ಉದ್ದ ಅದಾವೆ, ಹೊಸ್ತಾಗಿ ಹೊಡಿತದಾವ ನೋಡ್ರಿ. ಒಣಗಿರೋದು ಯಾಕೆ? ಅವು ಮೊದ್ಲೇ ಹಳೇದು ವಯಸ್ಸಾಗಿ ಒಣಗಿ ಬಿಡಿದಾವು. ಅದನ್ನ ಕಟ್ ಮಾಡ್ಬೋದಲ್ಲ? ಕಟ್ ಮಾಡಿ ಎಳಿಯೋದು ಬಹಳ ಕಷ್ಟ ಸರ್. ಕಟ್ ಮಾಡೋದೇನೋ ಇದು ಕಟ್ ಮಾಡ್ಬೋದು. ಅದ್ರ ಹೌದಾ? ನಾನು ಮುಣ್ಕೊಂಬಲ್ಲ. ಒಂದು 5 ಅಡಿ ಐತೆ. 5 ಅಡಿ 5 ಅಡಿ ಐತೆ. ಕೃಷಿ ಹೊಂಡ ಇರೋದಕ್ಕೆ ನಿಮ್ಗೆ ಗಂಧ ಇದು ಎಂತದು ಬಿದಿರು ಅವೆಲ್ಲ ಚೆನ್ನಾಗಿರೋದು ಪರಿಸರ. ಸ್ವಲ್ಪ ಹುಷಾರಾಗಿ ಬರ್ರಿ. ಇಲ್ಲಿ ಇದ್ರೆ ಕಲ್ಲಿನ ಮೇಲೆ ಕಾಲು ಇಕ್ಕೊಂಡು
ಎಲ್ಲ ಹುಡುಗರು ಪಿಕ್ನಿಕ್ ಬಂದ್ರೆ ನೋಡಕ್ ಚೆನ್ನಾಗೈತೆ. ಭಾಳ ಒಳ್ಳೇದು ಸರ್ ಪಿಕ್ನಿಕ್ಗೆ ಬಂದ್ರೆ ಇಲ್ಲಿ ಅಲ್ವಾ? ಅಲ್ಲಿ ಕಮಲದ ಹೂ ಬಳ್ಳಿ ಹಾಕಿದ್ದೀನಿ, ಅದು ಒಳಗ್ಲಿಂದ ಬರ್ತೈತೆ ಎಲೆ, ನೀರು ಜಾಸ್ತಿ ಬಂದು ಮುಳ್ಕೊಂಡಿತ್ತೆ. ಇದು ನೋಡಿ ಕೆಂಪು ಹುಲ್ಲು ಬೆಂಗಳೂರಿಂದ ತಂದು ಹಾಕಿರೋದು. ಇದು ಮೇವೆ, ಇದು ದನಗಳಿಗೆ ಮೇವೆ. ಹುಲ್ಲೇ ಇದಾವಲ್ಲ 5-6 ವೆರೈಟಿ. 5-6 ವೆರೈಟಿ ಹುಲ್ಲೇ ಐತೆ. ಇದು ಅಶೋಕದ ಗಿಡ. ಇದು ಅಶೋಕ ಗಿಡ. ಇದೊಂದು ತಗೊಂಡ್ಬಿಡ್ರಿ.